ಇನ್ನು ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನವಾಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತೇನಾದರೂ ಕೂಡ ಖಾತೆ ಬದಲಾವಣೆ ಆಗುತ್ತಾ, ಖಾತೆ ಬದಲಾವಣೆ ಆಗುವ ಸಾಧ್ಯತೆ ಏನಾದರೂ ಕೂಡ ಇದೆಯಾ, ರಾಮಲಿಂಗಾರೆಡ್ಡಿ ಅವರು ಕೊಟ್ಟಂತ ಅದೇ ಖಾತೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರಾ? ಇದು ರಾಮಲಿಂಗಾರೆಡ್ಡಿ ಖಾತೆ ಬದಲಾವಣೆ ಸಾಧ್ಯತೆ ಇದೆ. ಜಲಸಂಪನ್ಮೂಲ ಖಾತೆ ಬೇಡ ಅಂತ ಹೇಳಿಬಿಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ. ಇದೇ ವಿಚಾರಕ್ಕೆ ರಾಜೀನಾಮೆ ಕೂಡ ಸಲ್ಲಿಸಿದ್ರು ರಾಮಲಿಂಗಾರೆಡ್ಡಿ ಅವರು. ರಾಜೀನಾಮೆಯನ್ನು ಅಂಗೀಕರಿಸದೆ ಮನವೊಲಿಸಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಈಗ ಸಹಕಾರ ಖಾತೆ ಜೊತೆ ಮತ್ತೊಂದು ಖಾತೆ ನೀಡೋ ಸಾಧ್ಯತೆ ಇದೆ ಎಂದು ಸಚಿವ ರಾಮಲಿಂಗಾರೆಡ್ಡಿಯವರ ಖಾತೆ ಬದಲಾವಣೆ ಆಗುವಂತಹ ಸಾಧ್ಯತೆ ಇರೋದು. ಹಿರಿಯ ಸಚಿವ ರಾಮಲಿಂಗಾರೆಡ್ಡಿಯವರು ಅಸಮಾಧಾನಗೊಂಡಿದ್ರು. ನಾನು ಮನಸ್ಸಾಕ್ಷಿಗೆ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ, ಹಾಗಾಗಿ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಮಾಧ್ಯಮದವರ ಮುಂದೆ ಪ್ರೆಸ್ ಮೀಟನ್ನು ಮಾಡಿ ಹೇಳಿ ರಾಜೀನಾಮೆ ಪತ್ರಕ್ಕೆ ಸಹಿ ಹಾಕಿ ಕೊಟ್ಟಿದ್ರು. ಅದಾದ ನಂತರ ರಾಜೀನಾಮೆಯನ್ನು ಯಾವುದೇ ಕಾರಣಕ್ಕೂ ಅಂಗೀಕರಿಸೋದಿಲ್ಲ ಅಂತ ಸಿಎಂ ಕೂಡ ಮಾತನಾಡಿದರು. ಮನವೊಲಿಸುವಂಥ ಪ್ರಯತ್ನ ಆಗಿತ್ತು. ಆ ಮನವೊಲಿಕೆಯ ಪ್ರಯತ್ನ ಯಾವ ರೀತಿ ಆಗಿತ್ತು, ಯಾವ ಖಾತೆಗೆ ಡಿಮ್ಯಾಂಡ್ ಇಟ್ಟಿದ್ರು ಅಂದರೆ ನಗರಾಭಿವೃದ್ಧಿ ಬೇಕು ನನಗೆ, ಅದು ಬೆಂಗಳೂರೇ ಬೇಕು, ಅದನ್ನು ಹೊರತುಪಡಿಸಿ ಯಾವುದೂ ಬೇಡ, ಕೊಟ್ಟರೆ ಕೊಡಿ, ಇಲ್ಲ ಅಂದರೆ ಶಾಸಕನಾಗೆ ಇರ್ತೀನಿ ಅಂತ. ಅದಾದ ನಂತರ ಇವತ್ತು ಖಾತೆ ಬದಲಾವಣೆ ಸಾಧ್ಯತೆ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಗಮನಿಸ್ತಾ ಇದ್ದೀವಿ, ರಾಮಲಿಂಗಾರೆಡ್ಡಿ ಅವರ ಖಾತೆ ಬದಲಾವಣೆ ಆಗುವ ಸಾಧ್ಯತೆ ಇದೆ, ಏನೆಲ್ಲ ಅಪ್ಡೇಟ್ಸ್ ಇದೆ? ಶಿವಕುಮಾರ್, ಪ್ರಮುಖವಾಗಿ ಏನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಖಾತೆಗಳನ್ನು ಹಂಚಿದ್ರು. ಬೆಂಗಳೂರಿನ ಹಿರಿಯ ಶಾಸಕರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟಿದ್ದರಿಂದ ಅವರು ಸಾಕಷ್ಟು ಅಸಮಾಧಾನಗೊಂಡು ಸಾಕಷ್ಟು ಒಂದು ಆಕ್ರೋಶವನ್ನು ಸಹ ಹೊರಹಾಕಿದ್ರು ಸಿಎಂ ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ. ನನಗೆ ಯಾವುದೇ ಕಾರಣಕ್ಕೂ ಸಹ ಜಲಸಂಪನ್ಮೂಲ ಖಾತೆ ಬೇಡ, ನಾನು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೇಳಿದ್ದೆ, ಅವ್ರು ಕೊಟ್ಟಿದ್ದೆ ಒಂದು. ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ನನಗೆ ಮಾತನ್ನು ಕೊಟ್ಟಿದ್ರು 3 ವರ್ಷದ ಹಿಂದೆ, ಆ ಮಾತಂತೆ ನಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಆದರೆ ಸಾಕಷ್ಟು ಸರ್ಕಸ್ಸು, ಸಾಕಷ್ಟು ಮನವೊಲಿಕೆ ನಂತರ ರಾಮಲಿಂಗಾರೆಡ್ಡಿ ಅವರು ಸ್ವಲ್ಪ ಮಟ್ಟಿಗೆ ತಮ್ಮ ಅಸಮಾಧಾನವನ್ನು ಕಡಿಮೆ ಮಾಡಿದರು. ಹೀಗಾಗಿ ಸುರ್ಜೇವಾಲಾ ಅವರು ಏನು ಹೇಳ್ತಾರೋ ಅದಕ್ಕೆ ನಾನು ಎಸ್ ಅಂತೀನಿ ಅನ್ನೋ ಮಾತನ್ನು ಸಹ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳಿದರು. ಹೀಗಾಗಿ ಇವತ್ತು ಅವರ ಖಾತೆ ಬದಲಾವಣೆ ಆಗುವ ಸಾಧ್ಯತೆಗಳು ಅಧಿಕವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸುರ್ಜೇವಾಲಾ ಅವರು ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ರಾಮಲಿಂಗಾರೆಡ್ಡಿ ಅವರನ್ನು ಕರೆಸಿಕೊಂಡು ಖಾಸಗಿ ಹೋಟೆಲ್ನಲ್ಲಿ ಸಂಧಾನವನ್ನು ಮಾಡಿದ್ರು. ಜೊತೆಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಹ ಮಧ್ಯರಾತ್ರಿವರೆಗೂ ಸಹ ರಾಮಲಿಂಗಾರೆಡ್ಡಿ ಅವರನ್ನು ಮನವೊಲಿಸಿದ್ರು. ಆದರೆ ಯಾವುದೇ ಕಾರಣಕ್ಕೂ ಸಹ ರಾಮಲಿಂಗಾರೆಡ್ಡಿ ಅವರು ಬಗ್ಗಿರಲಿಲ್ಲ. ಆದರೆ ಕೊನೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ರಾಹುಲ್ ಗಾಂಧಿ ಅವರ ಸೂಚನೆಯಂತೆ ನಾವು ನಿಮ್ಗೆ ಇದನ್ನು ಮಾಡಿದ್ವಿ, ಹೀಗಾಗಿ ನಿಮಗೆ ಯಾವ ಖಾತೆ ಬೇಕೋ ಆ ಖಾತೆಯನ್ನು ಕೊಡ್ತೀವಿ, ಆದರೆ ನಗರಾಭಿವೃದ್ಧಿ ಖಾತೆಯನ್ನು ಬಿಟ್ಟು ನೀವು ಬೇರೆ ಯಾವುದಾದ್ರೂ ಖಾತೆಯನ್ನು ತೆಗೆದುಕೊಳ್ಳಿ ಅನ್ನೋ ಮಾತನ್ನು ಸುರ್ಜೇವಾಲಾ ಅವರು ತಿಳಿಸಿದರು. ಹೀಗಾಗಿ ಸದ್ಯದ ಮಟ್ಟಿಗೆ ಅಂದರೆ ಕಾಂಗ್ರೆಸ್ನ ಆಪ್ತ ಮೂಲಗಳ ಪ್ರಕಾರ ರಾಮಲಿಂಗಾರೆಡ್ಡಿ ಅವರಿಗೆ ಸಹಕಾರ ಖಾತೆ ಮತ್ತು ಈ ಹಿಂದೆ ಇದ್ದಂತಹ ಮುಜರಾಯಿ ಖಾತೆ 2 ಖಾತೆಗಳನ್ನು ರಾಮಲಿಂಗಾರೆಡ್ಡಿ ಹೆಗಲಿಗೆ ಕೊಡ್ತಾರೆ ಅಂತ ಹೇಳಲಾಗೈತೆ. ಇವತ್ತು ಅಧಿಕೃತವಾಗಿ ಒಂದು ಆದೇಶ ಆಗುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಆದರೆ ಸಾಕಷ್ಟು ಹಿರಿಯ ಮತ್ತು ಜಿಬಿಐ ಚುನಾವಣೆ ಏನು ಬರ್ತಾ ಇದೆ, ಜಿಬಿಐ ಚುನಾವಣೆಯಲ್ಲಿ ರಾಮಲಿಂಗಾರೆಡ್ಡಿ ಅವರ ಪಾತ್ರ ಬಹಳ ಮುಖ್ಯವಾಗಿದೆ ಕಾಂಗ್ರೆಸ್ಗೆ. ಹಾಗಾಗಿನೇ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸೋದಕ್ಕೆ ಸಾಕಷ್ಟು ಕಸರತ್ತನ್ನು ಮಾಡಿದ್ರು. ಜೊತೆಗೆ ನೀವು ಬೆಂಗಳೂರಿನ ಪಾಲಿಗೆ ಅತಿ ಮುಖ್ಯವಾಗಿರ್ತಕ್ಕಂತಹ ವ್ಯಕ್ತಿ, ಹೀಗಾಗಿ ಕಾಂಗ್ರೆಸ್ಗೆ ನಿಮ್ಮ ಬಲ ಅತ್ಯಂತ ಅಗತ್ಯವಾಗಿದೆ. ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ಸಹ ಅಸಮಾಧಾನಗೊಳ್ಕೂಡದು, ಜೊತೆಗೆ ನೀವು ರಾಜೀನಾಮೆಯನ್ನು ಹಿಂಪಡಿಬೇಕಂತಲೂ ಸಹ ಹೇಳಿದ್ರು. ಜೊತೆಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರು ಸಲ್ಲಿಸಿದಂತಹ ರಾಜೀನಾಮೆಗೆ ಯಾವುದೇ ಕಾರಣಕ್ಕೂ ಸಹ ಅಂಗೀಕಾರವನ್ನು ಮಾಡಿರಲಿಲ್ಲ. ಹೀಗಾಗಿ ಅಂಗೀಕಾರ ಆಗಲಿಲ್ಲ ಅಂದರೆ ಮುಂದೆ ಇನ್ನೇನು ಅನ್ನೋ ಮಟ್ಟಕ್ಕೆ ರಾಮಲಿಂಗಾರೆಡ್ಡಿ ಅವರು ತಿಳಿಸಿದ್ರು. ಹೀಗಾಗಿ ಇವತ್ತು ಅವರಿಗೆ ಖಾತೆ ಬದಲಾವಣೆ ಆಗುವ ಸಾಧ್ಯತೆಗಳು ಅಧಿಕ ಅಂತಲೇ ಹೇಳ್ಬೋದು. ಶಿವಕುಮಾರ್, ಥ್ಯಾಂಕ್ ಯು ರಾಘವೇಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ.